ಜಗತ್ತಿನಾದ್ಯಂತ ರೋಟರಿ ಸಂಸ್ಥೆ ಹಲವಾರು ಸಮಾಜ ಸೇವೆ ಮಾಡುವ ಮೂಲಕ ಸಮಾಜದ ಏಳಿಗೆಗೆ ಕೈಜೋಡಿಸಿದೆ. ಸೇವಾ ಮನೋಭಾವ ಹೊಂದಿರುವವರಿಗೆ ಉತ್ತಮ ವೇದಿಕೆಯಾಗಿದೆ ಎಂದು ನೂತನ ರೋಟರಿ ಅಧ್ಯಕ್ಷ ಗವಿಯಣ್ಣ ತಿಳಿಸಿದರು. ನಗರದ ಶ್ರೀ ಗುರು ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ ರೋಟರಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ರೋಟರಿ ಜಿಲ್ಲಾ ಪಾಲಕರಾದ ಎನ್ಎಸ್ ಮಹದೇವ ಪ್ರಸಾದ್ ನೂತನ ಅಧ್ಯಕ್ಷರಿಗೆ ಕಾಲರ್ ಅರ್ಪಿಸುವ ಮೂಲಕ ಪದಗ್ರಹಣ ನೆರವೇರಿಸಿದರು. ನೂತನ ಅಧ್ಯಕ್ಷರಾದ ಅಧಿಕಾರ ಸ್ವೀಕರಿಸಿದ ಗವಿಯಣ್ಣ ಮಾತನಾಡಿ, ರೋಟರಿ ಸಂಸ್ಥೆ ಜಗತ್ತಿನಾದ್ಯಂತ ಸಮಾಜ ಸೇವೆ ಮಾಡುವ ಮೂಲಕ ಸೇವಾ ಮನೋಭಾವ ಉಳ್ಳವರಿಗೆ ಉತ್ತಮ ವೇದಿಕೆ ನೀಡಿದೆ. ಅತ್ಯಂತ ಬಡ ಕುಟುಂಬದಲ್ಲಿ ಬೆಳೆದ ನಾನು ರೋಟರಿಯಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಅವಕಾಶ ಕಲ್ಪಿಸಿರುವುದಕ್ಕೆ ಹೆಮ್ಮೆ ಅನಿಸುತ್ತೆ. ರೋಟರಿ ಸಂಸ್ಥೆ ಸಮಾಜಮುಖಿಯಾಗಿ ಮಾನವೀಯ ನೆಲೆಗಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದು, ನಾವು ಸಂಪಾದಿಸಿದ ಗಳಿಕೆಯಲ್ಲಿ ಸಮಾಜಕ್ಕೆ ವಿನಿಯೋಗಿಸುವ ಮೂಲಕ ಸೇವೆ ಮಾಡುವ ಅವಕಾಶ ದೊರೆಯುತ್ತೆ. ತಿಪಟೂರು ರೋಟರಿ ಸಂಸ್ಥೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವುದರ ಜೊತೆಗೆ ಬಡವರ ಆರೋಗ್ಯ ಸೇವೆ ಒತ್ತು ನೀಡಿದ್ದು, ಮಾರನಗೆರೆ ಕೆರೆ ಅಭಿವೃದ್ಧಿಪಡಿಸಿ ಜಲ ಮೂಲಗಳ ಕಾಯಕಲ್ಪಕ್ಕೆ ಮುಂದಾಗಿರುವುದು ಉತ್ತಮ ಕೆಲಸ. ಹಿಂದಿನ ವರ್ಷದ ರೋಟರಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದ ಕೃಷ್ಣ ಪ್ರಸಾದ್ ಹಾಗೂ ವನಿತಾ ಅವರ ಉತ್ತಮ ಕೆಲಸ ಮಾಡಿದ್ದು, ಹಿಂದಿನಿಂದಲೂ ನಡೆದುಕೊಂಡು ಮೇಲ್ಪಂಕ್ತಿಯಂತೆ ಉತ್ತಮವಾಗಿ ಕೆಲಸ ಮಾಡಿರುವುದಾಗಿ ತಿಳಿಸಿದರು. ಇನ್ನು ಜಿಲ್ಲಾ ಪಾಲಕರಾದ ಎನ್ಎಸ್ ಮಹದೇವ ಪ್ರಸಾದ್ ಮಾತನಾಡಿ, ರೋಟರಿ ಸಂಸ್ಥೆ ಸೇವೆ ಮಾಡಲು ಉತ್ತಮ ಅವಕಾಶ ನೀಡುತ್ತೆ. ಪಲ್ಸ್ ಪೋಲಿಯೋ ಯಶಸ್ವಿಯಲ್ಲಿ ಸರ್ಕಾರಗಳೊಂದಿಗೆ ಕೈಜೋಡಿಸಿ ಯಶಸ್ವಿಗೊಳಿಸಿದೆ. ಭಾರತದಲ್ಲಿ ನಮ್ಮ ಸಂಸ್ಥೆ ಆರೋಗ್ಯ ಸೇವೆ, ಶೈಕ್ಷಣಿಕ ನೆರವು ನೀಡುವುದರ ಜೊತೆಗೆ ನೀರಿನ ಅಗತ್ಯತೆ ಅರಿವು ಮೂಡಿಸುವ ಜೊತೆಗೆ ಮಳೆ ಕೊಯ್ಲು, ಜನಮೂಲಗಳ ರಕ್ಷಣೆಗೆ ಆದ್ಯತೆ ನೀಡುತ್ತೆ. ಕೋಟಿ ವೃಕ್ಷ ಅಭಿಯಾನ ಆಯೋಜಿಸಿದ ಸಸ್ಯಗಳನ್ನು ಬೆಳೆಸಿ ಸಂರಕ್ಷಣೆ ಮಾಡುವ ಜೊತೆಗೆ ಬಡವರ ಜಮೀನಿನಲ್ಲಿ ರೋಟರಿ ಸಂಸ್ಥೆಯಿಂದ ತೆಂಗಿನ ಸಸಿ ಬೆಳೆಸಿ ನಿರ್ವಹಣೆ ಮಾಡುವ ಮೂಲಕ ಪ್ರಬುದ್ಧವಾದ ರೈತರಿಗೆ ನೀಡುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಹರ್ಷವನ್ನು, ಜೀವನದಲ್ಲಿ ಸುಂದರತೆಯನ್ನು, ವೈಭವವನ್ನು ತಂದುಕೊಟ್ಟ ಈ ಕ್ಷಣವನ್ನು ಕರುಣಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು PUC ಓದಲೆಂದು ಜಯದೇವ ಹಾಸ್ಟೆಲ್ನಲ್ಲಿದ್ದಾಗ ರೋಟರಿ ಸಭಾಂಗಣದಲ್ಲಿ ರೋಟರಿ ಸಭೆ ನಡೀತಿದ್ದನ್ನ ಅಲ್ಲಿ ನೋಡ್ತಾ ಇದ್ದೆ. ನಮಗೆಲ್ಲ ಇದು ನೆಟ್ಗೋದಿಲ್ಲ ಅಂದ್ಕೊಂಡಿದ್ದೆ. ಆದರೆ ಇವತ್ತ ಈ ಸ್ಥಿತಿ ಈ ಪರಿಸ್ಥಿತಿ ಇದೆಯಲ್ಲ, ಅದನ್ನು ನನಗೆ ವರ್ಣಿಸಲಿಕ್ಕೆ ಆಗ್ತಾ ಇಲ್ಲ. ನಾನು ಈ ಸ್ಥಿತಿಗೆ ಬರ್ತೀನಿ ಅಂತ ಗೊತ್ತಿರಲೇ ಇಲ್ಲ. ಯಾಕೆಂದರೆ ನಾವು ವ್ಯಾಪಾರ ಮಾಡ್ಕೊಂಡಿದ್ದರು, ವ್ಯಾಪಾರದಲ್ಲಿ ಮಾಡ್ಕೊಂಡು ಅಲ್ಲೇ ಹಳ್ಳಿನಲ್ಲೇ ಜೀವನ ಮಾಡ್ಕೊಂಡಿದ್ದರು. ಆದರೆ ಇವತ್ತು ದೇವರು ಇಷ್ಟು ಜನಕ್ಕೆಲ್ಲ ನೋಡಲಿಕ್ಕೆ, ಇವರಿಗೆಲ್ಲ ನಾವು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೇನೆ. ಎಲ್ಲರಿಗೂ ಧನ್ಯವಾದ. ಇದು ಜಗತ್ತಿನ ಅತಿ ದೊಡ್ಡ ಸೇವಾ ಕೇಂದ್ರವಾದ ರೋಟೇರಿಯನ್ ತಿಪಟೂರು ಕ್ಲಬ್ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುತ್ತಿರುವ ನಾನು ಅದಕ್ಕಾಗಿ ಶ್ರಮಿಸುತ್ತೇನೆ ಎಂದು ಸಂಕಲ್ಪದಿಂದ ಹೆಜ್ಜೆ ಇಡುತ್ತೇನೆ. ಈ ಪಯಣದ ಹಾದಿಯಲ್ಲಿ ನಾನು ನನ್ನ ತಂದೆ ತಾಯಿಗೆ ಹಾಗೂ ಗುರು ಆಶೀರ್ವಾದ ನನಗೆ ಶಕ್ತಿ ನೀಡುತ್ತದೆ. ನಮ್ಮ ಗುರುಗಳು, ಇಬ್ಬರು ಗುರುಗಳು ಬಂದಿದ್ದಾರೆ, ಮಹದೇವಪ್ಪನವರು ಹಾಗೂ ಸಿದ್ದಪ್ಪನವರು. ನಮ್ಗೆ ಹೈಸ್ಕೂಲ್ನಲ್ಲಿ ಅವರು ಲೆಕ್ಕೆ ಕಡ್ಡಿಲ್ಲ ಹೊಡೆದಿದ್ದರಲ್ಲೇ ನಾವು ಈ ಬುದ್ಧಿ ಕಲಿಸೋ ಗುರುಗಳೇ. ಇದಾಳಿ ಗುರುಗಳೇ. ಓಕೆ.